ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಲಾಭರಹಿತ ಉಪಕ್ರಮವಾಗಿ ಆರಂಭಗೊಂಡಿರುವ ಜೈನ್ ಮಿಷನ್ ಆಸ್ಪತ್ರೆಯ 3 ಹೊಸ ಬ್ಲಾಕ್ಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಪೃಥ್ವಿರಾಜ್ ಕೊಠಾರಿ ಹಾಗೂ ಜೈನ್ ಮಿಷನ್ ಟ್ರಸ್ಟ್ನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ತೃಪ್ತಿ ಮತ್ತು ಸೇವಾ ಮನೋಭಾವ ಇದ್ದರೆ ಸಮಾಜ ಸೇವೆಯನ್ನ ಮಾಡಬಹುದು. ಉತ್ತಮ ನೆಮ್ಮದಿಯ ಜೀವನವನ್ನ ನಡೆಸಲು ಸಾಧ್ಯ. ಮನುಷ್ಯನ ದುರಾಸೆಗಳಿಂದಲೇ ಇಂದು ಸಮಾಜ ಅಧೋಗತಿಗೆ ಹೋಗಿದೆ. ಹಣ ಮತ್ತು ಅಧಿಕಾರಸ್ಥರಿಗೆ ಮಣೆ ಹಾಕುವ ಸಂಸ್ಕೃತಿ ನಿರ್ಮಾಣವಾಗಿದೆ. ಇದು ವಿಷಾದನೀಯ ಎಂದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೈನ್ ಮಿಷನ್ ಆಸ್ಪತ್ರೆ ಕಳೆದ ಕೆಲವು ದಶಕಗಳಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅನೇಕ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿರುವುದು ಸಂತಸ ತಂದಿದೆ ಎಂದರು. ಜೈನ್ ಸಂಸ್ಥೆಯಿಂದ ಸ್ಥಾಪಿಸಲಾಗಿದ್ದಂಥ ಆಸ್ಪತ್ರೆಗಳು ಮತ್ತು ವಿದ್ಯಾ ಸಂಸ್ಥೆಗಳನ್ನು ಕಂಡಾಗ ನನಗೆ ಅನಿಸ್ತಾ ಇದೆ, ಈ ಸಂಸ್ಥೆಗಳು ಸರ್ಕಾರದಿಂದಲೂ ಜಾಸ್ತಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಕೆಲಸದಲ್ಲಿ. ಇದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಜೈನ್ ಸಮುದಾಯದವರು ಎಲ್ಲಿ ಹೋದರೂ ಕೂಡ ತಮ್ಮನ್ನು ತಾವೇ ಅಂತ ತಿಳ್ಕೊಳ್ಳದೆ ಸಮಾಜವೇ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರ ದಾನದಿಂದ, ಅವರ ಒಳ್ಳೆಯ ಕೆಲಸಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೂ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸುಂದರ ಆಸ್ಪತ್ರೆಯ 2 ಹೊಸ ಬ್ಲಾಕ್ಗಳನ್ನು ಇವತ್ತು ಅನಾವರಣ ಮಾಡಲಾಗ್ತಾ ಇದೆ. ಈ ಭಾಗದ ಜನರಿಗೆ ಇನ್ನು ಮುಂದೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಕೂಡ ಅವರಿಗೆ ದೂರ ಹೋಗಬೇಕಾಗಿಲ್ಲ. ಅದು ಇಲ್ಲೇ ಸಿಗ್ತದೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಇವತ್ತು ನಡೆಯುವಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾರು ಈ ಒಂದು ಉತ್ತಮವಾದ ಆಸ್ಪತ್ರೆಯನ್ನು ಕಟ್ಟಕ್ಕೆ ಧನ ಸಹಾಯ ಮಾಡಿದವರ ಅಂಥವರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಆಗಬೇಕನ್ನೋದು ನನ್ನ ಅನಿಸಿಕೆ. ಅದರ ವಿಚಾರದಲ್ಲಿ ನಾವು ಪ್ರಯತ್ನ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಜನಸಂಖ್ಯೆಯಲ್ಲಿ ಜೈನ ಸಮುದಾಯ ಕಡಿಮೆ ಇದ್ದರೂ ಕೂಡ ಸಮಾಜ ಸೇವೆ ಮಾಡುವಲ್ಲಿ ಮುಂದೆ ಇದೆ. ಶ್ರಮಪಟ್ಟು ದುಡಿದಂತಹ ತಮ್ಮ ಹಣದಲ್ಲಿ ಒಂದಿಷ್ಟು ಹಣವನ್ನು ಸಮಾಜಕ್ಕಾಗಿ ಮುಡಿಪಿಡುವ ಜೈನ ಸಮುದಾಯ ಅಹಿಂಸೆ ಮತ್ತು ಸಮಾನತೆಗೆ ಸಾಕ್ಷಿಯಾಗಿದೆ. ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆ 2019ರಲ್ಲಿ ಆರಂಭಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬಡವರಿಗೆ ಉತ್ತಮ ಆರೋಗ್ಯ ಸೇವೆಯನ್ನ ಅತ್ಯಂತ ಕಡಿಮೆ ದರದಲ್ಲಿ ಒದಗಿಸುತ್ತಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕ್ಷೇತ್ರದಲ್ಲಿ 3 ಪ್ರತಿಷ್ಠಿತ ಆಸ್ಪತ್ರೆಗಳು ಬಂದಿರುವುದು ಹೆಮ್ಮೆಯ ಸಂಗತಿ ಎಂದರು. ಜೈನ್ ಮಿಷನ್ ಆಸ್ಪತ್ರೆ ಆ ಹೆಸರಿನಲ್ಲೇನೆ ಇದೆ, ಜೈನ್ ಮಿಷನ್. ಆ ಮಿಷನ್ ಏನು ಅಂತಂದ್ರೆ, ಈ ಭಾಗದ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಇವತ್ತು ಉಚಿತವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಇವತ್ತು ಚಿಕಿತ್ಸೆಯನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಮಹಾನ್ ಆಸ್ಪತ್ರೆಯ 3 ಹೊಸ ಬ್ಲಾಕಿನ ಉದ್ಘಾಟನೆ ಕಾರ್ಯಕ್ರಮ ಅತ್ಯಂತ ಸಂತೋಷದಾಯಕವಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದಕ್ಕೆ ಅತ್ಯಂತ ಗೌರವದಿಂದ ಕೂಡ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಹಣ ಬಹಳ ಜನ ಗಳಿಸ್ತಾರೆ. ಹಣ ಗಳಿಸಿದ್ದನ್ನ ಯಾವ ರೀತಿ ಮತ್ತೆ ಸಮಾಜಕ್ಕೆ ಕೊಡುಗೆ ಆಗಿ ಕೊಡ್ತಾರೆ ಅಂತ ಹೇಳ್ಬೇಕು ಅಂದ್ರೆ ಅದು ಜೈನ ಸಮುದಾಯವನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು.
ನಾನು ನೋಡಿದ್ದೇನೆ. ಜೈನ್ ಸಮುದಾಯ ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಅವರು ಎಲ್ಲಿದ್ರೂ ಕೂಡ ಅವರ ಛಾಪನ್ನ, ಅವ್ರು ಯಾವುದೇ ವಹಿವಾಟನ್ನ ನಡೆಸಲಿ, ಯಾವುದೇ ವೃತ್ತಿಯನ್ನ ನಡೆಸಲಿ, ಅದರಲ್ಲಿ ಕಾರ್ಯಕ್ಷಮತೆಯಿಂದ ಅವರು ಒಳ್ಳೆಯ ಇವತ್ತು ಹಣಗಳಿಕೆ ಮತ್ತು ಹೆಸರನ್ನ ಕೂಡ ಮಾಡ್ತಾರೆ. ಅದರ ಜೊತೆಗೆ ಸಮಾಜಕ್ಕೆ ಅವರು ಏನು ಹಣ ಗಳಿಸಿದ್ದಾರೆ ಅದರಲ್ಲಿ 1% ಇವತ್ತು ಸಮಾಜಕ್ಕೆ ಹಿಂತಿರುಗಿ ಕೊಡುವಂತ ಒಂದು ಮಹಾನ್ ಸಮುದಾಯ ಈ ದೇಶದಲ್ಲಿ ಇದ್ರೆ ನಿಜವಾಗಿಯೂ ಕೂಡ ಅದು ಜೈನ್ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ದಿಲೀಪ್ ಸುನಾನರವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವ್ರ ಆಸ್ಪತ್ರೆಗೆ ಮಾತ್ರ ಅವರು ಇಲ್ಲಿ ಕೊಡುಗೆಯನ್ನ ಮಾಡಿಲ್ಲ. ನಾನು ಇಲ್ಲಿ ಸಚಿವನಿದ್ದಾಗ, ಆರೋಗ್ಯ ಸಚಿವನಿದ್ದಾಗ ನಾನು ಮನವಿ ಮಾಡಿದ್ದೆ ಅವರಿಗೆ, ತಾವು ಒಂದು ಶಾಲೆಯನ್ನ, ನಮ್ಮ ಏನು ಸರ್ ಎಂ ವಿಶ್ವೇಶ್ವರಯ್ಯನವರು ಓದಂತ ಶಾಲೆ ಅದು, ಅಂತ ಶಾಲೆಯನ್ನ ತಾವು ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಅವರು ಸಂಪೂರ್ಣ ಒಂದು ಹೊಸ ಶಾಲೆಯನ್ನ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಎಷ್ಟು ಕೋಟಿ ಆಗಿದೆ ಅಂತ ಕೂಡ ನನಗೆ ಇದುವರೆಗೂ ಹೇಳಲಿಲ್ಲ ಅವರು. ಹಾಗಾಗಿ ನಾನು ಇಡೀ ನನ್ನ ಕ್ಷೇತ್ರದ ತಾಲೂಕಿನ ಜನರ ಪರವಾಗಿ ಅವರಿಗೆ ಆಭಾರಿಯಾಗಿದ್ದೇನೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಶಂಕರ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ GS ಶ್ರೀನಾಥ್, ಜೈನ್ ಮಿಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ನರಪತ್ ಸೋಲಂಕಿ, ಕಾರ್ಯದರ್ಶಿ ಉತ್ತಮ ಚಂದ್ ಜೈನ್ ಮತ್ತು ದಾನಿಗಳು ಉಪಸ್ಥಿತರಿದ್ದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ನಿರ್ಮಾಣಕ್ಕೆ ಸಹಕಾರ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.